ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ಇಲ್ಲೊಬ್ರು ಬಾಳೆಹಣ್ಣು ಮಂಡಿಯನ್ನು ನಡೆಸ್ತಾ ಜೀವನ ಕಟ್ಕೊಂಡಿದ್ದಾರೆ. 20 ವರ್ಷದಿಂದ ಒಂದೇ ಕಡೆಗೆ ಬಾಳೆಹಣ್ಣು ಮಂಡಿಯನ್ನು ನಡೆಸ್ತಾ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಸಹಕರಿಸ್ಕೊಂಡು, ಮಕ್ಕಳು ಒಬ್ರಿಗೊಬ್ರು ಸಹಕರಿಸ್ಕೊಂಡು, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಬಿಸ್ನೆಸ್ ಕೂಡ ಸೆಟಪ್ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ ಇಷ್ಟ ಆಗಿದ್ದರೆ, ನಾನು ಹಾಕೋ ವೀಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು. ತೋಟದಿಂದ ತಂದು ಸ್ಟೋರೇಜ್ಗೆ ಹಾಕಿರೋದ ಇದು ಇಟ್ಟಿರ್ತೀವಿ. ಇದನ್ನ ಅಲ್ಲಿ ಹಣ್ಣಾದಂಗೆ ತೆಗೆದಲ್ಲಿ ತಗೊಂಡೋಗಿ ಅಲ್ಲಿ ಹಣ್ಣಿಗೆ ಹಾಕ್ತೀರಾ, ಮತ್ತೆ ಅದು ಸೇಲ್ ಆದಂಗೆ ಪ್ರತಿದಿನ ಮತ್ತೆ ಇದು ಹೊಸ ಲೋಡು ತರಿಸ್ತೀರಾ. ಇದೇನಾ ಮೇಡಮ್, ಇದು ಏಲಕ್ಕಿ ಬಾಳೆ, ರಸಬಾಳೆನೇದ? ಇದು ಗಾದೆ ಮಾತು, ಇದೊಂದು ಹೇಳಿದ್ ಕೇಳಿದೀನಿ, ತಿಂದಾರೆ ತಿನ್ನಬೇಕು ರಸಬಾಳೆ ಹಣ್ಣ ಅಂತ ಕೇಳಿದೀನಿ. ಎಲ್ಲಾ ವೆರೈಟಿನೂ ಇಟ್ಟಿದ್ದೀರಾ? ಓಕೆ ಓಕೆ. ಹಾಂ ಸರ್, ನೀವು ಇದು ರೆಗ್ಯುಲರ್ ಕಸ್ಟಮರಾ? ಹಾಂ, ತುಂಬ ರೆಗ್ಯುಲರ್. ಲಾಸ್ಟ್ 3 years ಆಯ್ತು ನಾವು ಇಲ್ಲಿಗೆ ಪುಣೆಯಿಂದ ಶಿಫ್ಟ್ ಆಗಿದ್ದು. ಉಪ್ಕಾರ್ ಲೇಔಟ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಾಳೆಹಣ್ಣು ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ವೆರಿ ಫೇರ್ ರೇಟ್ಸ್ ಅಲ್ಲಿ ಆಗಲಿ ಇದರಲ್ಲಿ ಚೆನ್ನಾಗಿದೆ. ಮತ್ತೆ ತಿಂದ್ರೆ ಏನು ಕೆಲವು ಕೆಮಿಕಲ್ಸ್ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಅಲ್ವಾ ನಮ್ಗೆ? ಗೊತ್ತಾಗುತ್ತೆ ಇದರಲ್ಲಿ ಯಾವ ತರ ಕೆಮಿಕಲ್ಸ್ ಹಾಕಿ ತಿಂದಿದ್ ಬಾಳೆಹಣ್ಣಿಗೂ ಓಪನ್ ನೋಡಿ, ಓಪನ್ ಮಾಡಿ ಹಣ್ಣು ಹಾಕ್ತಾರೆ, ಇಲ್ಲೇ ಸಿಗುತ್ತೆ. ಓಕೆ ಸರ್, ಸರಿ, ಥ್ಯಾಂಕ್ ಯು. ತಮ್ಮ ಹೆಸರು? ಪ್ರೇಮ. ಇದೇನು ಬಾಳೆಹಣ್ಣು ಮಂಡಿನಾ ಇಲ್ಲ ಶಾಪಾ? ಇದೇನು ಹಣ್ಣಿನ ಬಾಳೆಹಣ್ಣು ಮಂಡಿ. ಫಸ್ಟ್ ಕಾಯಿ ಬೇಕು ಅಂದ್ರೆ ಕಾಯಿ ಸಿಗುತ್ತೆ. ಓಕೆ. ಜಾಸ್ತಿ ನಾವು ಹಣ್ಣಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆ ಕಾಯಿ ತೊಗೊಂಡೋಗಿ ಸುಮ್ಮನೆ ವಾರ ಕಟ್ಟಿ ಇಟ್ಕೊತಾರೆ. ಹಣ್ಣು ಅಂದರೆ ಪ್ರೆಸೆಂಟ್ ಇದ್ದಾಗ ರೆಡಿ ಇರುತ್ತೆ. ಪೂಜೆಗೆಲ್ಲ ರೋಟಿ ಮಾಡಿರ್ತಾರಲ್ಲ, ಅದಕ್ಕೆ ಹಣ್ಣೇ ಜಾಸ್ತಿ. ಕಾಯಿ ಬೇಕು ಅಂದವ್ರಿಗೆ, ಚಿಪ್ಸ್ಗೆಲ್ಲ ಬೇಕು ಅಂದವ್ರಿಗೆಲ್ಲ ಕಾಯಿ ತರಿಸ್ಕೊಡ್ತೀರಾ? ಬೇಕಾದ್ರೆ ಅಂದರೆ ಫ್ರೆಶ್ ಆಗಿರೋದೇ ತರಿಸ್ಕೊಡ್ತೀವಿ. ಎಷ್ಟು ವರ್ಷ ಆಯಿತು ಮೇಡಮ್ ಇದು ನೀವು ಶಾಪ್ ಮಾಡಿ? ನಾವು ಮಾಡಿ 20 ವರ್ಷ. 20 ವರ್ಷ ಆಯಿತು. 20 ವರ್ಷದಿಂದ ಡೇ ಬೈ ಡೇ ಒಂದೇ ಜಾಗದಲ್ಲಿ ಇದ್ದೀರಾ? 20 ವರ್ಷ. ಮತ್ತೆ ಮೇಡಮ್, ಇದು ಬರೀ ಬಾಳೆಹಣ್ಣು ಮಾತ್ರ ಯಾಕೆ ಇಟ್ಟಿರೋದು ನೀವು? ಬೇರೆ ಹಣ್ಣುಗಳು ಯಾಕೆ ಇಟ್ಟಿಲ್ಲ? ಮೇಡಮ್, ಬಾಳೆಹಣ್ಣು ನಮ್ಗೆ ಡೈರೆಕ್ಟ್ ತೋಟದಿಂದ ಬರುತ್ತೆ, ಗೊತ್ತಿರೋ ಕಡೆ. ಈಗ ಬೇರೆ ಹಣ್ಣೆಲ್ಲ ಮಾರ್ಕೆಟಿಂಗ್ ಬರುತ್ತೆ, ಅದು ಕೆಮಿಕಲ್ಸ್ ಹಾಗೆ ಹೀಗೆ ಅಂತಾರೆ. ಹಾಗಾಗಿ ನಾವು ಜಾಸ್ತಿ ತೋಟದಿಂದ ಪರ್ಚೇಸ್ ಮಾಡೋದ್ರಿಂದ ಬಾಳೆಹಣ್ಣೆ ನೀವು ಡೈರೆಕ್ಟ್ ತೋಟದಿಂದ ರೈತರಿಂದಾನೇ ಪರ್ಚೇಸ್ ಮಾಡ್ತೀರಾ? ಅದ್ರ ಮಧ್ಯೆ ದಳ್ಳಾಳಿಗಳಿದ್ದು ಯಾವುದೂ ಇಲ್ಲ. ಒಳ್ಳೇದು. ಇದು ಹೇಗೆ ಹುಡುಕಿದ್ರಿ? ಬಾಳೆಹಣ್ಣು ಎಲ್ಲಿ ಸಿಗುತ್ತೆ? ಅದು ಇದು ಸ್ವಲ್ಪ ಕಷ್ಟ ಆಗಲಿಲ್ಲ ಹುಡುಕೋದು? ಅಷ್ಟು ಕಷ್ಟ ಆಯಿತು. ನಮ್ಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಮತ್ತು ನಮಗೆ ತಿನ್ನೋಂಥ ಅವ್ರಿಗೆ ಮಾಡಿ ಅಂತ ಮಾಹಿತಿ ಕೊಟ್ಟು ನನ್ನ ಯಜಮಾನ ಅದು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವು ಕೈ ಇದು ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರಿಗೆ ಸಹಕರಿಸ್ತಾ ಒಬ್ಬರೇ ಮಾಡೋ ಸ್ವಲ್ಪ ಕಷ್ಟ. ಪರ್ಚೇಸಿಂಗ್ ತೋಟಕ್ಕೆ ಹೋಗ್ಬೇಕು, ನೋಡಬೇಕು, ತರಬೇಕು ಕಷ್ಟ. ಹಾಗಾಗಿ ಇದನ್ನ ಅವ್ರು ತೋಟಕ್ಕೆ ಹೋಗಿ ನೋಡಿ ತರ್ತಾರೆ, ನಾವಿಗೆ ಸೇಲ್ ಮಾಡ್ತೀವಿ. ಓಕೆ. ಎಲ್ಲ ಹೆಂಗಸರು ಈ ಥರ ಗಂಡಂದಿರಿಗೆ ಸಹಕರಿಸಿದ್ರೆ ಎಲ್ಲರಿಗೂ ಒಂಥರ ಈ ಟೆನ್ಷನ್ ಅನ್ನೋದೇ ಇರೋದಿಲ್ಲ ಅಲ್ವಾ? ಯಾಕಂದರೆ ಈ ಕಾಲದಲ್ಲಿ ತುಂಬ ಅಂದರೆ ಒಬ್ಬರೇ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಮಕ್ಕಳು ಎಷ್ಟು ಮೇಡಮ್ ನಿಮಗೆ? ನನಗೆ 2 ಮಕ್ಕಳು. ಎಷ್ಟು ದೊಡ್ಡ ಇದ್ದಾರೆ? ಒಬ್ಬ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, PUC ಮಾಡ್ತಾನೆ. ಅಂದರೆ ಇವಾಗ ಮಕ್ಕಳನ್ನು ಸಾಕೊಳ್ಬೇಕು, ಒಬ್ರಿಗೊಬ್ರು ಅವರು ನಿಮ್ಗೆ ಸಹಕರಿಸ್ಬೇಕು, ನೀವು ಅವ್ರಿಗೆ ಸಹಕರಿಸಿದ್ರೆ ಒಂಥರ ಜೀವನ ಚೆನ್ನಾಗಿ ಹೋಗುತ್ತೆ. ಮೊದಲು ಸ್ವಲ್ಪ ಕಷ್ಟ ಆಯಿತು, ಮಕ್ಕಳೆಲ್ಲ ತುಂಬ ಪುಟ್ಟವ್ರಿದ್ರು. ಈಗ ಸ್ವಲ್ಪ ದೊಡ್ಡವರಾಗಿದ್ದರಿಂದ ಸ್ವಲ್ಪ ಅವ್ರು ಕೈ ಜೋಡಿಸ್ತಿದ್ದಾರೆ. ಅಂದರೆ ಫಸ್ಟು ನಮ್ಗೇನು ಗೊತ್ತಿರಲಿಲ್ಲ, ನಮ್ಮ ಯಜಮಾನಿಗೆ ತೋರಿಸಿದ್ಮೇಲೆ ನಾವು ಅವ್ರಿಗೆ ಕೈ ಜೋಡಿಸಿದ್ವಿ, ಅವರು ನಮ್ಗೆ ಕೈ ಜೋಡಿಸ್ತೀವಿ. ಅದೇ ಒಬ್ರಿಗೊಬ್ರು ಸಹಕಾರದಿಂದ ಜೀವನ ಚೆನ್ನಾಗಿ ನಡೆಯುತ್ತೆ. ಒಬ್ರು ನಾನು ಹೆಚ್ಚು ಅಂದ್ಕೊಳ್ಳೋದು, ಗಂಡನೇ ದುಡ್ಕೊಂಡು ಬರಬೇಕು ಅನ್ನೋದು, ಹೆಂಡತಿ ಇಡೀ ದಿನ ಕಿರಿಕಿರಿ ಮಾಡ್ತಾ ಇರೋದು, ಅದಕ್ಕಿಂತ ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಮತ್ತು ನಮಗೆ ನಮ್ಮ ಮನೆಯವರು ಹೆಂಗಸರು ಹೊರಗಡೆ ಕೂತ್ಬಾರ್ದು, ಬನ್ನಿ ಹೊರಗಡೆ ನೋಡಿ ಎಲ್ಲ ಥರ ಸ್ವಲ್ಪ ಸಪೋರ್ಟ್ ನಮ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವರು ನಾವು ಕೆಲ್ಸಕ್ಕೆ ಹೋಗ್ತೀವಿ ಎಲ್ಲಾದ್ರು ಅಂದರೆ ಬೇಡ, ಇದು ಮಾಡ್ಕೊಳ್ಳೋಣ ನಮ್ಮದು ಅಂತ ಅವರು. ಇದು ನಿಮ್ಗೆ ಯಾರು, ನೀವೇ ಅಂದರೆ ಯಾರೋ ಒಬ್ರು ನಿಮ್ಮ ಮೇಲಿಂದ ಒಬ್ರು ಬಾಸ್ ಅಂತ ಇರಲ್ಲ, ಏನಿರಲ್ಲ, ನಿಮ್ಗೆ ಬಾಸ್ ಆಗಿರ್ತೀವಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೋದು ಅಂತ ಬೇಕಾದಾಗ ರಜೆ ಹಾಕ್ಬೋದು, ಬೇಕಾದಾಗ ಶಾಪಿಗೆ ಬರ್ಬೋದು. ರಜಾ ನಾವು ಹಾಕೋಲ್ಲ, ಇಲ್ಲ ಶಾಪ್ ತೆಗ್ದೇ ಇರ್ತೀವಿ. ಯಾಕೆ ನಮ್ಗೆ 20 ವರ್ಷದಿಂದ ತುಂಬ ಕಸ್ಟಮರ್ಗಳಿದ್ದಾರೆ. ಒನ್ ಡೇ ಏನಾದ್ರು ಹಾಫ್ ಡೇ ಏನಾದ್ರು ರಜೆ ಮಾಡಿದ್ರು ಏನಕ್ಕೆ ಅಂತ ಕೇಳ್ತಾರೆ. ಅವರು ನಮಗೋಸ್ಕರ ಎಲ್ಲಿಂದನೋ ಬರ್ತಾರೆ. ಆವಾಗ ಅಲ್ಲಿ ಬೇಕಲ್ಲ, ಅವ್ರು ಬೇಕೇ ಬೇಕು ಅಂತ ಓಪನ್ ತೆಗ್ದೇ.
ಒಂದೇ ಶಾಪಲ್ಲಿ 20 ವರ್ಷದಿಂದ ಕಸ್ಟಮರ್ಸ್ನ ಉಳಿಸ್ಕೊಂಡು ನಡ್ಸ್ಕೊಂಡು ಹೋಗೋದು ಏನು ಸುಲಭದ ಮಾತಲ್ಲ ಅಲ್ವಾ. ನಾನು ಇಲ್ಲಿ ತುಂಬ ಸರಿ ನಿಮ್ಮ ಹತ್ರ ಬಾಳೆಹಣ್ಣು ತೊಗೊಂಡು ಹೋಗಿದ್ದೀನಿ. ಇಲ್ಲಿ ತೊಗೊಂಡಿರೋ ಬಾಳೆಹಣ್ಣು ರುಚಿಗೂ ಬೇರೆ ಕಡೆದಕ್ಕೂ ಭಾಳ ವ್ಯತ್ಯಾಸ ನಮ್ಗೆ ಕಂಡಿದೆ. ಅದಕ್ಕೆ ನೀವು ಹೇಳಿದ್ರಲ್ಲ ತೋಟದಿಂದ ತರ್ತೀವಿ ಅಂತ, ಅದಕ್ಕೆ ಇರ್ಬೋದು ಮೋಸ್ಟ್ಲಿ. ಮೇಡಮ್ ನಾವು ಇಲ್ಲೇ ವಾಡೆ ಹಾಕ್ತೀವಿ. ವಾಡೆ ರೋಗಿದೆ. ಇಲ್ಲೇ ಕಾಯಿ ತಂದು ಕಾಯಿ ತಂದು ಹಾಕ್ತೀವಿ. ಇಲ್ಲೇ ಹಾಕೋದ್ರಿಂದ ನಮಗೆ ಕೆಮಿಕಲ್ಸ್ ಆ್ಯಡ್ ಮಾಡಲ್ಲ. 3 days ಬೇಕು ಮೇಡಮ್. ಇಲ್ಲೊಂದು ಇದೇ ಇದೆಯಾ? ಇದು ಹಣ್ಣಿಗೆ ಹಾಕಿ ನಾವು ಇದು 24 hours ಕ್ಲೋಸ್ ಮಾಡ್ತೀವಿ. ಓಕೆ 24 hours ಕ್ಲೋಸ್ ಮಾಡ್ತೀರಾ? ಏನು ಕೆಮಿಕಲ್ಸ್ ಏನು ಇಲ್ಲ. ಇದು ಮಾಮೂಲಿ ಪೂಜೆ ಊದುಗಡ್ಡಿ ಹಚ್ಚಿಟ್ರೆ ಅದು ಹೊಗೆ ತುಂಬ್ಕೋಬೇಕು. ಅದನ್ನ ಮತ್ತೆ ಇದು ರೆಡ್ ಬಾಳೆಹಣ್ಣು, ಚಂದ್ರು ಬಾಳೆಹಣ್ಣು ಅಂತ. ಇದೇನಕ್ಕೆ ಉಪಯೋಗಿಸ್ತಾರೆ? ಇದು ಹೆಲ್ತ್ ತುಂಬಾ ಒಳ್ಳೇದು ಅಂತ ಯೂಸ್ ಮಾಡ್ತಾರೆ. ಹೌದಾ? ಇದು ಕಾಯಿ ತರ ಇರುತ್ತೆ, ಹಣ್ಣಾದ್ರೆ ಫುಲ್ ರೆಡ್ ಬರುತ್ತೆ. ತಿನ್ನೋದ್ರಿಂದ ತುಂಬಾ ಒಳ್ಳೇದು, ಸ್ವಲ್ಪ ಕಾಸ್ಟ್ಲಿ, ಚೆನ್ನಾಗಿರುತ್ತೆ. ಇದು ನೇಂದ್ರ ಬಾಳೆಹಣ್ಣು ಅಂತ ಯೂಸ್ ಮಾಡ್ತಾರೆ. ಇದು ಕೇರಳದವರು ಕಾಯಿಂದ ಕೊಳೆತು ಬಿಸಾಡೋವರೆಗೂ ತುಂಬಾ ಯೂಸ್ ಮಾಡ್ತಾರೆ ಇದನ್ನ. ಇಷ್ಟು ದೊಡ್ಡದಿದೆ ಸೈಜ್ ನೋಡಿ. ಸೈಜ್ ದೊಡ್ಡದಿದೆ. ಮತ್ತೆ ಇದು ಚಿಪ್ಸಿಗೆ ಯೂಸ್ ಮಾಡ್ತಾರೆ, ಹಲ್ವಾ ಮಾಡ್ತಾರೆ, ಜಾಮೂನ್ ಮಾಡ್ತಾರೆ. ತುಂಬಾ ಏಲಕ್ಕಿ ಇದೆ. ಏಲಕ್ಕಿ ಬಾಳೆಹಣ್ಣು ಅಲ್ವಾ ಇದು? ಏಲಕ್ಕಿ ಮತ್ತೆ ರಸಬಾಳೆ ಇದೆ. ರಸಬಾಳೆಹಣ್ಣು ತೋರಿಸ್ಬೋದಾ? ಇದು ರಸಬಾಳೆ, ನಂಜನಗೂಡಿನ ರಸಬಾಳೆ ಅಂತಾರಲ್ಲ. ನಂಜನಗೂಡಿನ ರಸಬಾಳೆ. ಇದು ನೋಡಕ್ಕೆ ನಮ್ಗೆ ಏಲಕ್ಕಿ ತರನೇ ಕಾಣುತ್ತೆ. ನಿಮ್ಗೆ ಮಾಹಿತಿ ಇರೋದ್ರಿಂದ ನಮ್ಗೆ ಅದು ಗೊತ್ತಾಗುತ್ತೆ. ಮತ್ತೆ ನಾಟಿ ಬಾಳೆಹಣ್ಣು ಅಂತ ಬರುತ್ತೆ. ಮತ್ತೇನ್ ತೆಂಗಿನಕಾಯಿನೂ ಊರುಗಳಿಂದ ತರಿಸಿ ಮಾರಾಟ ಮಾಡ್ತೀರಾ? ಮತ್ತೆ ಮೇಡಮ್ ಇದು ಇನ್ನೊಂದೇನೋ ಒಂದು ಶುದ್ಧ ಬಾಳೆಹಣ್ಣು, ಅದೇನು ಪಚ್ಚ ಬಾಳೆಹಣ್ಣಲ್ಲ? ಪಚ್ಚಬಾಳೆ, ಅದು ರೊಬಸ್ಟಾ ಅಂತಾರೆ. ಅದು ಬೇರೆ, ಏಲಕ್ಕಿ ಬೇರೆ. ಏಲಕ್ಕಿ, ರೊಬಸ್ಟಾ, ತುಂಬಾ ವೆರೈಟಿಗಳಿದೆ ಬಾಳೆಹಣ್ಣಲ್ಲಿ. ಅದು ಜಾಸ್ತಿ ಯೂಸ್ ಮಾಡೋದು ಏಲಕ್ಕಿ. ಇದೇನಿದು ಬಾಳೆಕಾಯಿ ತಗೊಂಡು ಇದು ಸ್ಟಾಕ್ ಮಾಡಿರೋದಾ ನೀವು? ಇದು ಹಣ್ಣಿಗಾಗಿ ತೆಗ್ದಿದೀವಿ. ಇದು 2 days ಬೇಕು ಹಣ್ಣಾಗೋದಕ್ಕೆ. ಇದು ಹಣ್ಣಿಂದ ಹಿಂದಿನ ದಿವಸ ತೆಗ್ದಿದೀವಿ. ಇದು ಇನ್ನು ನಾಳೆ ಹಣ್ಣಾಗುತ್ತೆ. ತಗೊಂಡು ಸ್ಟಾಕ್ ಮಾಡಿ ಹಣ್ಣು ಮಾಡಿ ತೆಗೆದು ಪ್ರೆಸೆಂಟ್ ರೆಡಿ ಆಗಲ್ಲ ನಮ್ಗೆ. 3 days ಬೇಕೇ ಬೇಕು. 3 days ಆದ್ಮೇಲೆನೆ ಹಣ್ಣಾಗೋದು. ಕೆಮಿಕಲ್ಸ್ ಅಂತಂದ್ರೆ 1 day ಆಗುತ್ತೆ. ನಾವು ನ್ಯಾಚುರಲ್ ವಡೆ ಹಾಕೋದ್ರಿಂದ 3 days ಬೇಕೇ ಬೇಕು. 3 days 4 days ಏನು ತಗೋಬೇಕಾದ್ರೂ ಅಷ್ಟೇ. 1 day ತಗೊಳಲ್ಲ, ಯಾಕೆಂದ್ರೆ ಆಗಲ್ಲ. 3 ದಿವಸ ಮುಂಚೆ ಫಂಕ್ಷನ್ ಗಳಿಗೆಲ್ಲ ತಗೋತೀವಲ್ಲ, 3-4 ದಿವಸ ಮುಂಚೆನೆ ತಗೊಂಡು ಹಣ್ಣಿಗೆ ಹಾಕಿ. ಇವಾಗ ಏನಾದ್ರು ಬೇರೆ ಫಂಕ್ಷನ್ ಗೆಲ್ಲ ಬೇಕು ಅಂದ್ರೆ ನೀವು ಬಲ್ಕಲ್ಲೂ ಬೇಕಾದ್ರೆ ಆರ್ಡರ್ ತಗೊಂಡು ಕೊಡ್ತೀರಾ? 3 days ಮುಂಚೆ ಹೇಳ್ಬೇಕು. ಅದು ಅಲ್ಲೇನು ಬಾಳೆಹಣ್ಣು ತೋರಿಸಿದ್ರಲ್ಲ, ಇದು ಹಣ್ಣಿಗೆ ಹಾಕೋದು. ಇದು ಹಣ್ಣಿಗೆ ಈ ತರ ರೂಮ್ ಒಳಗಡೆ ಇಡ್ತೀರಾ? ಹಿಂಗ್ ಹಾಕ್ಬಿಟ್ಟು ಏನ್ ಮಾಡ್ತೀರಾ? 24 hours ರೂಮ್ ಕ್ಲೋಸ್ ಮಾಡ್ತೀರಾ? ಓಕೆ ಅದು 24 hours ಹಾಕೋದ್ರಿಂದ ಅದು ಹಣ್ಣು ಬೇಗ ಹಾಳಾಗಲ್ಲ. ಈಗ ಆಲ್ರೆಡಿ ಎಲ್ಲಾ ವಿಷಾನೇ ತಿಂತಾ ಇರೋದು. ಇದು ಸ್ವಲ್ಪ ಒಳ್ಳೇದು. ಆದಷ್ಟು ಇದ್ರಲ್ಲಿ ನಾವು ಒಳ್ಳೇದು ತಿನ್ನೋಣ ಅನ್ನೋ ಕಾರಣಕ್ಕೆ ಅಲ್ಲ, ತುಂಬಾ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ. ಯಾಕಂದ್ರೆ ಅವರಿಗೆ ಬೇಗ ಬೆನಿಫಿಟ್, ಒಂದೇ ದಿನ ಕೊಟ್ರೆ ಬೇಗ ಬೆನಿಫಿಟ್. 10 ರೂಪಾಯಿ ಕಡಿಮೆಗೆ ಇಟ್ಕೊಂಡು ಮಾರುತ್ತಾ ಇರ್ತಾರೆ. ರೇಟು ರೀಸನೇಬಲ್ ಇದೆ. ನಾವು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಬಾಳೆಹಣ್ಣು ತಗೋತಾ ಇದೀವಿ. ಮತ್ತೆ ಪ್ರತಿ ಸತಿ ಬಾಳೆಹಣ್ಣು ಅಂದ ತಕ್ಷಣ ನಾವ್ ಇಲ್ಲೇ ಬರ್ತೀವಿ. ತುಂಬಾ ಜನ ಮತ್ತೆ ಏನ್ ಮಾಡ್ತಾರೆ, ಬರೀ ಬಾಳೆಹಣ್ಣು ಒಂದೇ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ 25 ವೆರೈಟಿ ಇಟ್ಕೊಂಡು ಸೇಲ್ ಮಾಡ್ತಿರ್ತಾರೆ. ನಿಮ್ಗಿದು 20 ವರ್ಷದಿಂದ ಒಂದೇ ಕಡೆ ಇದ್ದೀರಾ ಅಂದ್ರೆ ಕ್ವಾಲಿಟಿ ಇರೋದಕ್ಕೆ ತಾನೇ 20 ವರ್ಷದಿಂದ ಒಂದೇ ಕಡೆ ಬರ್ತಾ ಇದ್ದಾರೆ ಜನ. ಬಂದು ಹಣ್ಣು ಕಾಯಿ ಮೀಡಿಯಂ ಎರಡು ತಗೊಂಡು ಹೋಗ್ತಾರೆ. ಇವಾಗ ಚಿಪ್ಸ್ ಎಲ್ಲ ನಾವು ಮನೇಲೆ ಮಾಡ್ಕೋತೀವಿ ಅಂದ್ರೆ ನಾವು ಗಾಣದ ಎಣ್ಣೆ ಯೂಸ್ ಮಾಡಿ, ಎಲ್ಲೂ ಗಾಣದ ಎಣ್ಣೆ ಚಿಪ್ಸ್ ಸಿಗಲ್ಲ. ಹೊರಗಡೆ ನಾವು ರಿಫೈನ್ಡ್ ಆಯಿಲ್ದೇ ಚಿಪ್ಸ್ ತಗೊಳ್ಬೇಕು. ಗಾಣದ ಎಣ್ಣೆ ಯೂಸ್ ಮಾಡ್ಕೋತೀವಿ ಅಂದ್ರೆ ನೀವು ಕಾಯಿನೇ ನಮಗೆ ಸಪ್ಲೈ ಮಾಡ್ತೀರಾ. ಯಾರಿಗ್ ಬೇಕಾ ಅವ್ರಿಗೆ ಚಿಪ್ಸ್ ಫೋನ್ ಮಾಡಿ ತಗೊಂಡೋದ್ರೆ ಆಯ್ತು, ಕಾಯಿನೇ ಸಪ್ಲೈ. ಮತ್ತೆ ನಾವು ಊರ್ ಕಡೆ ಹೋದಾಗ ಮಾತ್ರ ಬಾಳೆಕಾಯಿ ತರಿಸ್ಬೇಕಾಗತ್ತೆ. ಯಾಕಂದ್ರೆ ಫ್ರೆಶ್ ಆಗಿದ್ರೆ ಮಾತ್ರ ಚಿಪ್ಸಿಗೆ ಬರುತ್ತೆ, ಇಲ್ಲ ಅಂದ್ರೆ ಮೆತ್ತಗಾದ್ರೆ ಚಿಪ್ಸ್ ಆಗಲ್ಲ ಅಂತ ಏನೂ ಇಲ್ಲ. ನಮ್ಗೆ ಬೆಂಗಳೂರಲ್ಲೂ ನಮ್ ಫ್ರೆಶ್ ಬಾಳೆಕಾಯಿ ಚಿಪ್ಸ್ ಬೇಕು ಅಂದ್ರೆ ನಾವೇ ಕಾಯಿ ತಗೊಂಡು ನಿಮ್ಮಲ್ಲಿ ನಾವು ಚಿಪ್ಸ್ ಮಾಡ್ಕೊಳ್ಬೋದು. ಓಕೆ, ಇವಾಗ ನಾನು ನೋಡ್ತಾ ಇದ್ದೀನಿ ಸುಮಾರು ವರ್ಷದಿಂದ ನಿಮ್ಮ ಶಾಪಲ್ಲಿ ಒಂದೇ ಟೈಮಿಗೆ ಯಾವಾಗಲೂ ಇರ್ತೀರಾ, ಸ್ವಲ್ಪ ನೈಟ್ವರೆಗೂ ಇರ್ತೀರಾ. ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ ಅಂತ ಹೇಳ್ತೀರಾ. ಮನೆಯಲ್ಲಿ ಯಾರು ನಿಮ್ಗೆ ಹೆಲ್ಪಿಗಿದ್ದಾರಾ? ಹೇಗೆ ಅಡುಗೆ ಮಾಡ್ಕೊಡೋಕ್ಕೆ ಇದಕ್ಕೆಲ್ಲದು ಆಲ್ಮೋಸ್ಟ್ ಒಂದು 7-8 ಗಂಟೆಗೆಲ್ಲ ನೀವು ಶಾಪಲ್ಲಿ ಇರ್ತೀರಾ ನಾನು ನೋಡ್ದಂಗೆ. ನೀವು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇದೆ ಇದನ್ನ? ಕಷ್ಟ ಆಗ್ತಾ ಇಲ್ಲ? ಒಂದು 5 ಗಂಟೆಗೆ ಎದ್ದೇಳ್ತೀವಿ, ತಿಂಡಿ ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸ್ತೀವಿ. ಯಾರು ಹೆಲ್ಪಿಂಗ್ ಇಲ್ಲ, ನೀವೇ ಮಾಡ್ಕೊಳ್ತೀರಾ? ಮಾಡಬೇಕು. 7 ಗಂಟೆಗೆ ತೆಗೆದ್ರು ಅಂಗಡಿ ಆಗುತ್ತೆ, ಬೇಗ ವಾಕಿಂಗ್ ಹೋಗೋರೆಲ್ಲ ಬರ್ತಾರೆ. ಆಗಲ್ಲ,
ಎಲ್ಲ ಮುಗಿಸಿ ಬರ್ಬೇಕಲ್ಲ 8 ಗಂಟೆಗೆ ಓಪನ್ ಮಾಡ್ತೀವಿ. ನೈಟ್ 10-10:30ವರೆಗೂ 10:30ವರೆಗೂ ಇರ್ತೀರಾ. ಮಧ್ಯದಲ್ಲಿ ಯಜಮಾನ್ರು ಮಕ್ಕಳು ಊಟ ತಿಂಡಿಗೆಲ್ಲ ಸ್ವಲ್ಪ ಸಹಕರಿಸ್ತಾರೆ. ರಜೆ ಇದ್ದಾಗ ಕಳಿಸ್ತಾರೆ. ಹಾ ಮಕ್ಳೆಲ್ಲ ಇದ್ರೆ ಹಸ್ಬೆಂಡ್ 1 hour 2 hour ಮನೆಗೆ ಕಳಿಸ್ತಾರೆ. ಅವಾಗ ಮನೆಗೆ ಹೋಗ್ತಾರೆ. ಪ್ರತಿದಿನ ಒಂದೇ ತರ ಒಂದೇ ಟೈಮಿಗೆ ಎದ್ದೇಳ್ತೀರಾ, ಒಂದೇ ಟೈಮಿಗೆ ಕೆಲಸ ಮುಗಿಸ್ಬಿಟ್ಟು ಇಲ್ಲಿ ಬರ್ತೀರಾ? ಒಂದೇ ಟೈಮ್ಗೆ ಎದ್ದೇಳ್ತೀವಿ. 8 ಗಂಟೆ ಏನೇ ಕೆಲಸ ಇರ್ಲಿ ಇಲ್ದಿರ್ಲಿ 8 ಗಂಟೆ ಶಾಪ್ ಓಪನ್ ಮಾಡ್ತೀರಿ. ಇದು ಒಂದು ಸಾಧನೆನೇ ಅಲ್ವಾ ಮೇಡಮ್? ಅಯ್ಯೋ 1-2 ದಿನ ಕೆಲಸ ಮಾಡಿದ್ರೆ ಅಯ್ಯೋ ಬೋರ್ ಆಯ್ತು, ಯಾರು ಹೋಗ್ತಾರೆ ಅಂತ ಅನ್ನೋ ಕಾಲದಲ್ಲಿ ನೀವು ಪ್ರತಿದಿನ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇದ್ದೀರಾ. ನಿಮ್ಗೆ ದೇವರು ಆರೋಗ್ಯ ಕೊಡ್ಲಿ, ಇನ್ನೂ ಚೆನ್ನಾಗಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಯಾಕಂದ್ರೆ ನಿಮ್ಮಂಥವ್ರ ಕತೆ ತುಂಬಾ ಜನರಿಗೆ ಒಂದು ಸ್ಫೂರ್ತಿ ಆಗ್ಲಿ ಅಂತ. ತುಂಬಾ ಜನ ದೊಡ್ಡವರಾಗಿದ್ದರಿಂದ ಅಷ್ಟು ಗೊತ್ತಾಗ್ತಿಲ್ಲ. ತುಂಬಾ ಚಿಕ್ಕವರಿದ್ದಾಳ, ತುಂಬಾ ಕಷ್ಟಪಟ್ಟಿರ್ಬೇಕು ಅವಾಗ. ಇಬ್ರು ಸ್ಕೂಲಿಗೆ ಬಿಡ್ಬೇಕು, ಮತ್ತೆ ಮಧ್ಯಾಹ್ನ ಕರ್ಕೊಂಡ್ ಬರ್ಬೇಕು. ಅದು ಎಲ್ಲ ಮಾಡ್ಕೊಂಡೇ ಮಾಡಿದೀರಾ. ಇವಾಗ ಸ್ವಲ್ಪ ಕೊರೋನಾ ಬಂದಾಗ್ಲಿಂದ ಹೊರಗಡೆ ಸಪ್ಲೈ ಕಡಿಮೆ ಇದೆ. ಅವಾಗೆಲ್ಲ ಹೊರಗಡೆ ತುಂಬಾ ಸಪ್ಲೈ ಕೊಡ್ತಾ ಇದ್ವಿ. ಅವಾಗ್ಲಿಂದ ಸ್ವಲ್ಪ ಇದಿದೆ. ಈಗ ಸ್ವಲ್ಪ ಪರವಾಗಿಲ್ಲ. ಮಕ್ಕಳನ್ನ ಎಲ್ಲಿ ಕೂರ್ಸ್ಕೊತಿದ್ರಿ ಅವಾಗ? ಇದೇ ಶಾಪಲ್ಲೇ ಬೆಳೆದಿದ್ದು. ಇದೇ ಶಾಪಲ್ಲೇ ಬೆಳೆದ್ರು. ಪರವಾಗಿಲ್ಲ, ಓದ್ಕೋತಾ ಇದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಗ ಅಂತ ಹೇಳಿದ್ರಿ. ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೋತಾ ಇದಾರೆ. ಕಷ್ಟ ನೋಡ್ತಾರಲ್ಲ, ಓದ್ಬೇಕು ಅನ್ನೋದು. ಅವರು ನಿಮ್ ಜೊತೆಗೆ ಬಂದ್ರು, ಚೆನ್ನಾಗಿ ಅವರು ಸಹಕರಿಸ್ಕೊಂಡು ಚೆನ್ನಾಗಿ ಆಗ್ಲಿ, ಇನ್ನೂ ಡೆವಲಪ್ ಆಗ್ಲಿ ಮೇಡಮ್. ನಿಮ್ಗೆ ಇಂಥದೇ ಇನ್ನೂ 4 ಶಾಪ್ ಆಗ್ಲಿ ನಿಮ್ದು ಅಂತ ಕೇಳ್ಕೊತೀನಿ. ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಮ ಹತ್ರ ಮಾತಾಡಿ ನನ್ಗಂತೂ ಖುಷಿ ಆಯ್ತು.